फॉरवर्ड 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 फॉरवर्ड, पेडल कर लो पेडल कर लो पेडल कर लो, स्टॉप मत करना। कल आप स्कूटी, लेकिन हाँ मतलब वन टाइम के लिए अगर तुम्हें करना है, काफी एडवेंचरस करना है, तुम्हें एडवेंचर करना है तो तुम कर सकते हो। ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡಿದೆ. ಇವತ್ತು ಸತತ 23 ದಿವಸ ನಿಂತ ಮೇಲೆ ಒಂದು ಟ್ರಿಪ್ ಸಿಕ್ಕಿದೆ. ನನ್ನ ಫ್ರೆಂಡ್ ಒಬ್ಬರು ಟ್ರಿಪ್ ಕೊಟ್ಟರು. ಸೊ ಹಂಗೆ ಇವತ್ತು ಟ್ರಿಪ್ ಬಂದಿದ್ದೀನಿ ಗೈಸ್. ಏನಪ್ಪ ಇವನು ಟ್ರಿಪ್ ಇಲ್ಲದ ದಿವಸ ವೀಡಿಯೋ ಮಾಡ್ತಾನೆ, ಮತ್ತು ಟ್ರಿಪ್ ಇರುವಾಗ ವೀಡಿಯೋ ಮಾಡಲ್ಲ ಅಂತ ಅನ್ಕೋಬೋದು. ಸೊ ನಾನು ಸ್ವಲ್ಪ ಬೇರೆ ರೀತಿ ಪ್ರಾಬ್ಲಮಲ್ಲಿದ್ದೆ. ಸೊ ಅದೆಲ್ಲ ಕ್ಲಿಯರ್ ಆಯಿತು. ಇನ್ನು ಮೇಲೆ ಡೈಲಿ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ಪಿಕ್ ಮಾಡಿ ಈಗ ಮಡಿಕೇರಿ ಲೋಕಲೆಲ್ಲ ಮುಗಿಸ್ಬಿಟ್ಟು ಈಗ ಹಾರಂಗಿ ಕ್ಯಾಂಪಿಗೆ ಬಂದಿದ್ದೀನಿ. ಕ್ಯಾಂಪಲ್ಲಿ ನೀರು ನಿಲ್ಲಿಸಿ ಒಂದು ವಾರದ ಮೇಲೆ ಆಯಿತು ಗೈಸ್. ಅದು ಎಲ್ಲಿ ತೋರ್ಸೋಕ್ಕೂ ಆಗಲ್ಲ, ತೋರ್ಸೋಕ್ಕಾದ್ರೆ ಒಳಗಡೆ ಹೋಗಬೇಕು. ಒಳಗಡೆ ಹೋಗೋ ಸುಮ್ಮನೆ ವೇಸ್ಟ್ ಅಲ್ಲಿ ಟಿಕೆಟ್. ಅದು ಮಾಡಿ ಒಳಗಡೆ ಹೋಗಿ ತೋರಿಸೋಲ್ಲ, ವೇಸ್ಟ್. ಅಲ್ಲಿ ಕೆಳಗಡೆ ಹೋಗೋದಾದರೆ ಸೇತುವೆ ಹತ್ರ ಹೋಗಿ ತೋರಿಸ್ಬೋದು. ಬಟ್ ನೀರಿಲ್ಲ, ಅಲ್ಲಿ ನೀರಿದ್ದರೆ ಹೋಗ್ಬೋದಿತ್ತು. ನೀರಿದ್ದಿದ್ರೆ ನೀವು ತಗೊಳ್ಳೋ ಟಿಕೆಟ್ ವರ್ತಾಗಿರ್ತೈತಿ. ಇಲ್ಲಾದ್ರೂ ಒಳಗಡೆ ಹೋಗಿ ಸುಮ್ಮನೆ ಗಾರ್ಡನ್ ನೋಡ್ಕೊಬರ್ಬೇಕು. ಈ ಟೈಮಲ್ಲಿ ಒಂದು ನೀರು ಬಿಟ್ಟಾಗನೇ ಹಾರಂಗಿ ಕ್ಯಾಂಪ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತೇನು ಬಾಕಿ ದಿನದಲ್ಲೆಲ್ಲ ನೋಡಲಿಕ್ಕೆ ಏನಿಲ್ಲ, ಬಂದರೆ ಗಾರ್ಡನ್ ನೋಡ್ಕೊಂಡು ಹೋಗಬೇಕು. ಅದಲ್ಲದೆ ಇಲ್ಲೇ ಪಕ್ಕದಲ್ಲಿ ಈಗ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಅಂತೇಳಿ ಒಂದು ಇದೆ, ಅದನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು. ನಾವು ಸಾಧಾರಣ ಈ ಕಡೆ ಬಂದರೆ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಒಂದು ತೋರಿಸಿ ಹಾಗೆ ಹೋಗ್ತೀವಿ. ಇದರಲ್ಲಿ ಈ ಹಾರಂಗಿ ಬಂದು ಗಾರ್ಡನ್ ಏನು ತೋರಿಸೋದಿಲ್ಲ, ಇಲ್ಲಿ ನೀರು ಬಿಟ್ಟಾಗನೇ ಚೆನ್ನಾಗಿರುತ್ತೆ. ಸೊ ನೀರು ಬಿಟ್ಟ ಟೈಮಲ್ಲಿ ಮಾತ್ರ ಈಚೆ ಟೂರಿಸ್ಟ್ನ ಕರ್ಕೊಬರ್ತೀವಿ. ಬಾಕಿ ಟೈಮ್ ಏನಿರಲ್ಲ ಗೈಸ್, ಸುಮ್ಮನೆ ಬೋರ್ ಹೊಡಿತಾ ಇರ್ತದೆ. ಸೊ ವೀಡಿಯೋ ಮಾಡೋದು ತುಂಬಾ ದಿನಗಳಾಯಿತು. ಸೊ ಇವತ್ತು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ವೀಡಿಯೋ ಮಾಡ್ತಿರೋದು ಆಗಸ್ಟ್ 10ನೇ ತಾರೀಕು. ಸೊ ಇವತ್ತಿಗೆ ಪ್ರೆಸೆಂಟಾಗಿ ಯಾವ ಥರ ಇದೆ ಅನ್ನೋದನ್ನ ನಾನು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ಈಗ ನೋಡ್ತಾ ಇರ್ಬೋದು, ಗೌರಿ ಗಣೇಶ ಹಬ್ಬದ್ದು ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಇಲ್ಲಿಂದ ಸೀದಾ ಚಿಕ್ಕಿ ಒಳಗೆ ಹೋಗ್ಬೇಕು. आज ये चिखली वाला कैसे है करके आज का डेट में और रास्ते भी इधर बहुत चला गया. पहले इतना डैमेज नहीं था, अभी अभी बहुत डैमेज हो गया. ಗೈಸ್, ನನ್ನ ಜೊತೆ ಇವತ್ತು ಇವರೇ ಕಸ್ಟಮರ್. ಸೊ ಇವ್ರು ನಿನ್ನೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಸೊ 2 ವೀಲರಲ್ಲಿ ಬಂದು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ರೀಚ್ ಆದರು. ಫುಲ್ ಟಯರ್ಡ್ ಆದರು. ಸೊ ಇವ್ರ ಹತ್ರನೇ ಕೇಳೋಣ, 2 ವೀಲರಲ್ಲಿ ಬರೋದು ಯಾವ ಥರ ಅವರಿಗೆ ಒಂದು ರೈಡ್ ಚೆನ್ನಾಗಿರುತ್ತಾ ಇಲ್ವಾ, ಸೊ ಇಲ್ಲಿ ಬಂದು ಟ್ಯಾಕ್ಸಿ ಮಾಡೋದು ಒಳ್ಳೇದಾ ಯಾವ ಥರ ಅಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್ हाय मैडम, कल आप स्कूटी में आया बैंगलोर से कुर्ग तक? बॉम्बे से बैंगलोर आए. ओके. फिर बैंगलोर से हमने स्कूटी रेंट किया. ओके. वहाँ से हम लोग 12 बजे निकले और 8 घंटे घूमते हुए हम लोग इधर आए. ओके. मडिकेरी. कैसा लगा 2 व्हीलर में कुर्ग आने के लिए? अच्छा लगा, बहुत एडवेंचरस है. तो आई वुड सजेस्ट एवरीबॉडी नॉट डू दिस एडवेंचर. बहुत ज़्यादा टायरिंग हो जाएगा. बट इट वाज अ गुड वन. लोकल में घूमने के लिए बेस्ट है. This place is okay. Thank you. É quatro paredes, eu vou acabar contigo. Oi. ಓಕೆ ಗೈಸ್, ನೋಡಿದ್ರಲ್ಲ ಅವರ ಅಭಿಪ್ರಾಯ ಅವ್ರು ಹೇಳಿದರು. ಸೊ ನೀವು ಕೂಡ ಏನಾದ್ರು ಇನ್ನು ಬ್ಯಾಂಗ್ಳೂರಿಂದ 2 ವೀಲರ್ ಬರ್ಬೋದು, ಬ್ಯಾಚುಲರ್ ಆದರೆ ಬರ್ಬೋದು, ಫ್ಯಾಮಿಲಿ ಆದರೆ ನೀವು ಅಲ್ಲಿಂದನೇ ಟ್ಯಾಕ್ಸಿ ಮಾಡ್ಕೊಂಡು ಬನ್ನಿ. ಸೊ ಇವ್ರಿಗೆ ಬಂದು ನಿನ್ನೆ ಯಾವ ಪ್ಲೇಸಸ್ಸು ನೋಡೋಕ್ಕಾಗಲಿಲ್ಲ, ಫುಲ್ ಟಯರ್ಡಲ್ಲಿ ಇವತ್ತು ಅವರು ಟ್ಯಾಕ್ಸಿ ಮಾಡಿರೋದು. ಸೊ ಇವತ್ತು ನೋಡ್ತಾ ಇದ್ದಾರೆ ಪ್ಲೇಸಸ್. ಸೊ ಇವ್ರ ಜೊತೆಲಿ ಇವಾಗ ನಾನು ಚಿಕ್ಲಿ ಒಳಗೆ ಹೋಗ್ತಾ ಇದ್ದೀನಿ. ಸೊ ಚಿಕ್ಲಿ ಒಳಗೆ ಹೋಗಿ ನಾನು ಅಲ್ಲಿ ಇವತ್ತು ಯಾವ ಥರ ಇದೆ ಅಂತ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಗೈಸ್. सर आप बोलिए. मैडम ने सारा बोल लिया. नहीं आप बोलिए. ये 2 व्हीलर में बैंगलोर से आए ना, फैमिली है, लेकिन बैचलर का एक एक्सपीरियंस अलग रहेगा, तो फैमिली का एक एक्सपीरियंस अलग रहेगा. आपका एक्सपीरियंस कैसा लगा कल?
बहुत अच्छी है, ओके लेकिन ट्रैवल टाइम थोड़ा ज़्यादा है, मतलब हम लोगों ने इतना एक्सपेक्ट करा था उससे ज़्यादा टाइम लगा। ओके लेकिन हाँ, मतलब वन टाइम के लिए अगर तुम्हें करना है, काफ़ी एडवेंचरस करना है, तुम्हें यहाँ एडवेंचर करना है तो तुम कर सकते हो। लेकिन हाँ, लेकिन थोड़ा ट्रैवल टाइम ज़्यादा रहेगा तो तुम थकने का बहुत ज़्यादा टाइम लगेगा तुम्हें। ओके तो मतलब ठीक है। और अगर 2 जन आ रहे हैं एक स्कूटी पे तो दोनों को आना चाहिए, तो आधा आधा चलाए, हाँ एक चला रहा है एक पीछे। स्कूटी से सबसे बेस्ट आपको बाइक है। हाँ, लेकिन बाइक इज बेटर। बाइक इज बेटर, 350 सीसी का ऊपर ही लेना था, उतना टायर्डनेस नहीं होता है। If you have budget, go for bike. If you have bigger budget, go for cabs. If you have more budget, go for flights. we have no budget, go for scooty. If you have no budget, go by walk. Thank you. ಥ್ಯಾಂಕ್ ಯು ಗೈಸ್. ನಮ್ಮವರು ಚಿಕ್ಲಿಯೋಳು ಹೋಗ್ಬೇಕಾದ್ರೆ ಅರ್ಧದಲ್ಲೇ ಬಂದುಬಿಟ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗ ರಾಫ್ಟಿಂಗ್ ಹೋಗೋಣ ಅಂತೇಳಿ ಹೇಳೋದು. ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹೋಗಲ್ಲ. ಸೊ ಇಲ್ಲಿಂದ ರೆಡಿಯಾಗಿ ನಿಂತಿದ್ದಾರೆ. ಸೊ ಇದೇ ಬೋಟು ನಮ್ಮದು, 44ನೇ ಬೋಟ್. ಇನ್ನು ಇವರು ಇದು ಮುಗಿಸ್ಕೊಂಡು ಬರ್ಬೇಕಾದ್ರೆ 6 ಗಂಟೆ ಆಗುತ್ತೆ. ಸೊ 6 ಗಂಟೆ ಆದಮೇಲೆ ಚಿಕ್ಲಿಯೋಳೆ ಒಂದು ಹೋಗ್ತಾ ಆನ್ ದಿ ವೇಲಿ ತೋರಿಸ್ಕೊಂಡು ಹಂಗೆ ಸೀದಾ ಮಡಿಕೇರಿಗೆ ಹೋಗಿ ಡ್ರಾಪ್ ಮಾಡಬೇಕು. ಸೊ ಇವರು ಇದನ್ನ ಮುಗಿಸ್ಕೊಂಡು ಬರಲಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಇವಾಗ ಬ್ರೀಫಿಂಗ್ ಎಲ್ಲ ಆಯಿತು, ಇವಾಗ ಹೊರಡ್ತಾ ಇದ್ದಾರೆ. ಸೊ 2 ಬೋಟು ಹೊರಡ್ತಾ ಉಂಟು. ಇವಾಗ ಹೊರಡ್ತಾ ಇದ್ದಾರೆ. 3:45 ಹೋಗಿ ಎಲ್ಲ ಮುಗಿಸುವಾಗ 6 ಗಂಟೆಗೆ ಅಲ್ಲಿ ಬಂದಿರ್ತಾರೆ. ಅಲ್ಲಿ ತಲುಪಿ ಆಮೇಲೆ ಅಲ್ಲಿಂದ ಪುನಃ ರಿಟರ್ನ್ ಆಗುತ್ತೆ, ದುಬಾರಿ ಬರುತ್ತೆ. ಬಂದಮೇಲೆ ರಿಟರ್ನ್ ಹೋಗ್ತಾ ಚಿಕ್ಕೋಳೆ ಮುಗಿಸಿರುತ್ತೆ. ಅದನ್ನು ಸೇತುವೆ ಮೇಲ್ಗಡೆ ಆಗಿ ಚಿಕ್ಕೋಳೆ ತೋರಿಸ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ಡ್ರಾಪ್ ಮಾಡಬೇಕು. ಬಂದಮೇಲೆ ನೋಡೋಣ. मुंह तो बंद करो अंकल। ಸೊ ಆಯಿತು, 2 ಬೋಟು ಹೊರಡ್ತಾ ಉಂಟು. ಸೊ ನಮ್ಮ ಕಸ್ಟಮರು 44ಅಲ್ಲಿದ್ದಾರೆ. ಇವಾಗ ಅವ್ರು ಹೊರಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಾ ಇದೆ, ನೋಡ್ಬೋದು, ಇಲ್ಲಿ ತೋರಿಸ್ತೀನಿ. ಸೊ ಮಳೆ ಇವಾಗ ಸ್ಟಾರ್ಟ್ ಆಗ್ತಾ ಉಂಟು ನಿಧಾನಕ್ಕೆ. 2-3 ದಿವಸ ಆಯಿತು ಮಳೆ ಇಲ್ಲದೆ, ಸ್ವಲ್ಪ ಫ್ರೀ ಆಗಿತ್ತು. ಇವಾಗನೇ ಮಳೆ ಸ್ಟಾರ್ಟ್ ಆಗ್ತಾ ಇರೋದು. यहाँ भी होगा वहाँ भी होगा. One, two, three, four. Break it down. ಗೈಸ್ ಅಂತೂ ಬಂದರು. ಈಗ ಇಲ್ಲಿಂದ ಸೀದಾ ಚಿಕ್ಲಿಯೊಳಗೆ ಹೋಗ್ಬೇಕು. ಟೈಮ್ ನೋಡಿದ್ರೆ 6 ಕಾಲ ಆಯಿತು. ಅಲ್ಲಿನ್ನೂ ಒಳಗಡೆ ಹೋಗೋಕೈತೆ ಗೊತ್ತಿಲ್ಲ, ಯಾಕೆಂದರೆ ಕತ್ಲಾದರೆ. ಅಲ್ಲಿ ಮೇಲೆ ಹಂಗೆ ಸೇತುವೆ ಮೇಲೆ ತೋರಿಸ್ಕೊಂಡು ಹೋಗ್ಬೇಕು. ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಹೊರಗಡೆ ಮಳೆನೂ ಸ್ಟಾರ್ಟ್ ಆಯಿತು, ನೋಡ್ಬೋದು. ಸಂಜೆ ಆಗುವಾಗ ಒಳ್ಳೆ ಮಳೆ ಬರೋಕ್ಕೆ ಶುರು ಆಯಿತು ಗೈಸ್. ಚಿಕ್ಲಿಯೊಳೆ ಇವಾಗ ಈ ಥರ ಇದೆ, ನೋಡ್ಬೋದು. ಇವಾಗ ಬಂದಿದೆ ಅಲ್ಲಿ ಮುಗಿಸ್ಕೊಂಡು. ಸೊ ಇಷ್ಟು ನೀರಿದೆ ಗೈಸ್, ನೋಡಿದ್ರಲ್ಲ ಚಿಕ್ಲಿಯೊಳೆಯಲ್ಲಿ ಎಷ್ಟು ನೀರಿತ್ತು ಅಂತ ಹೇಳ್ಬಿಟ್ಟು. ಸೊ ಈಗ ಬಂದು ಮಡಿಕೇರಿ ಡ್ರಾಪ್ ಆಯಿತು. ಫುಡ್ಡೆಲ್ಲ ಪಾರ್ಸಲ್ ತೊಗೊಂಡೋಗೆಲ್ಲ ಡ್ರಾಪ್ ಮಾಡಿ ಬಂದಿದ್ದೀನಿ. ಸೊ ಅವರು ರಾಫ್ಟಿಂಗ್ ಹೋಗಿದ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ಕೂಡ ನೋಡಿ. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.
फॉरवर्ड 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 फॉरवर्ड, पेडल कर लो पेडल कर लो पेडल कर लो, स्टॉप मत करना, कर लो कर लो कर लो। रुकने के लिए जगह नहीं है, वो पानी है।